ಸ್ನೇಹಿತರೆ, ನೀವೊಂದು ಅಪಾರ್ಟ್ಮೆಂಟ್ ತಗೊಂಡಿದ್ದೀರಾ ಅಥವಾ ತಗೊಳ್ಳೋ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋನ ನೀವು ಕಡೆವರೆಗೂ ನೋಡ್ಲೇಬೇಕು. ಯಾಕಂದ್ರೆ ನೀವು ವಾಸ ಮಾಡ್ತಿರೋ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ನ ಅಸೋಸಿಯೇಷನ್ ಇದೆಯಲ್ಲ, ಅದು ಇಲ್ಲಿವರೆಗೂ ಲೀಗಲ್ಲೇ ಅಲ್ಲ, ಇಲ್ಲೀಗಲ್ ಅನ್ನೋದು ನಿಮಗೆ ಗೊತ್ತಾ? ನೀವು ಶಾಕ್ ಆಗ್ಬೋದು. ಆದ್ರೆ ಬೆಂಗಳೂರಲ್ಲಿರೋ ಸುಮಾರು 90% ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳು ರಿಜಿಸ್ಟರ್ ಆಗಿರೋದು ಒಂದು ತಪ್ಪು ಕಾಯ್ದೆಯ ಅಡಿಯಲ್ಲೇ ಅನ್ನೋ ಮಾಹಿತಿ ಬರ್ತಾ ಇದೆ. ಸೊ ಕೋರ್ಟ್ ಅಲ್ಲಿ ನಾಳೆ ಯಾರಾದ್ರೂ ಈ ಅಸೋಸಿಯೇಷನ್ಗೆ ಮೇಂಟೆನೆನ್ಸ್ ಕಲೆಕ್ಟ್ ಮಾಡೋ ಅಧಿಕಾರನೇ ಇಲ್ಲ ಅಂತ ಕೇಸ್ ಹಾಕಿದ್ರೆ ನೀವು ಕಟ್ಟಿರೋ ಕೋಟಿ ದುಡ್ಡು ನೀರಲ್ಲಿ ಹೋಮ ಮಾಡ್ದಂಗ ಆಗ್ಬೋದು. ಅಷ್ಟೇ ಅಲ್ಲ, ನೀವು 1 ಕೋಟಿ 1.5 ಕೋಟಿ ಕೊಟ್ಟು ಅಥವಾ ಹಲವಾರು ಕೋಟಿ ಕೊಟ್ಟು ಫ್ಲಾಟ್ ಅಥವಾ ಅಪಾರ್ಟ್ಮೆಂಟ್ ತಗೊಂಡಿರ್ತೀರಲ್ಲ, ನಿಮ್ಮ ಕೈಯಲ್ಲಿ ಕೀ ಇರುತ್ತೆ, ಸೇಲ್ ಡೀಡ್ ಇರುತ್ತೆ, ಆದ್ರೆ ನಿಮ್ಮ ಫ್ಲಾಟ್ ನಿಂತಿರೋ ಜಾಗ ಇದೆಯಲ್ಲ, ಆ ಲ್ಯಾಂಡ್ ಅದು ಇವತ್ತಿಗೂ ನಿಮ್ಮ ಹೆಸರಿಗೆ ಬಂದೇ ಇಲ್ಲ. ಆ ರೀತಿ ಸಿಚುಯೇಷನ್ ಕೂಡ ಇರಬಹುದು. ಅದು ಇನ್ನು ಹಳೆ ಬಿಲ್ಡರ್ ಹೆಸರಲ್ಲೇ ಇತ್ತು ಅಂತ ಹೇಳಿದ್ರೆ ಒಂದು ವೇಳೆ ಲ್ಯಾಂಡ್, ಮುಂದೊಂದಿನ ನಿಮ್ಮ ಅಪಾರ್ಟ್ಮೆಂಟ್ ಕತೆ ಏನಾಗಬಹುದು? ಈಗ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯೋಕೆ ಅಂತಾನೆ ಬರ್ತಾ ಇದೆ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಬಿಲ್ 2025. ಹೊಸ ಕಾನೂನೇ ಬರ್ತಿದೆ ಹಿಂಗೆಲ್ಲ ಆಗ್ಬಾರ್ದು ಅಂತ. ಎಸ್, ಬೆಳಗಾವಿ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಹಾಗಿದ್ರೆ ಏನಿದು ಹೊಸ ಬಿಲ್ ಅಂತ ನಾವು ನೋಡ್ತಾ ಹೋಗೋಣ. ಹಳೆ ಕಾನೂನಲ್ಲಿ ಇದ್ದ ಲೋಪಗಳೇನು ಅಂತ ಕೂಡ ನೋಡ್ತಾ ಹೋಗೋಣ. ಬಿಲ್ಡರ್ ಲಾಬಿಯಿಂದ ನಾವು ಬಚಾವ್ ಆಗ್ತೀವಾ ಅಥವಾ ಈ ಬಿಲ್ ನಲ್ಲೂ ಜನರಿಗೆ ಟೋಪಿ ಹಾಕಲಾಗ್ತಾ ಇದೆಯಾ? 52 ವರ್ಷಗಳ ನಂತರ ಎಚ್ಚೆತ್ತುಕೊಂಡಿರೋ ಸರ್ಕಾರ ನಿಜವಾಗ್ಲೂ ಫ್ಲಾಟ್ ಓನರ್ಸ್ಗೆ ಪವರ್ ಕೊಡುತ್ತಾ? ಎಲ್ಲವನ್ನ ಇವತ್ತಿನ ಮಸ್ತ್ ಮಗ ಎಕ್ಸ್ಪ್ಲೇನರ್ ನಲ್ಲಿ ಅಪಾರ್ಟ್ಮೆಂಟ್ಗಳ ಓನರ್ ಜಾತಕವನ್ನೇ ಬದಲಿಸಬಲ್ಲ ಈ ಹೊಸ ಮಸೂದೆಯ ಪ್ರತಿಯೊಂದು ಎಳೆಯನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಹಾಗೆ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು ಸ್ನೇಹಿತರೆ. ಹಾಗೆ 7 ಸ್ಯಾಂಡ್ಸ್ ಟೂರಿಸಂ ನವರ ನೆಕ್ಸ್ಟ್ ಟ್ರಿಪ್ ಅಂಡಮಾನ್ ನಿಕೋಬಾರ್, ಬ್ಯೂಟಿಫುಲ್ ಭಾರತದ ದ್ವೀಪಗಳು, ಅಲ್ಲಿಗೆ ಹೋಗೋದಿರುತ್ತೆ. ಸಂಪೂರ್ಣ ಮಾಹಿತಿ ಇಲ್ಲಿದೆ. ಆಸಕ್ತರು ಸ್ಕ್ರೀನ್ ಶಾಟ್ ತಗೊಳ್ಳಿ, ಕಾಲ್ ಮಾಡಿ. ಈಗ ಮೊದಲಿಗೆ ಒಂದು ಸಿಂಪಲ್ ಪ್ರಶ್ನೆ. ಇಷ್ಟು ದಿನ ನಾವು ಎಲ್ಲಿ ಎಡವ್ತಾ ಇದ್ವಿ ನೋಡಿ? ಕರ್ನಾಟಕದಲ್ಲಿ ಅಪಾರ್ಟ್ಮೆಂಟ್ ಕಲ್ಚರ್ ಶುರುವಾಗಿದ್ದು ಇವತ್ತು ನಿನ್ನೆ ಅಲ್ಲ, 70ರ ದಶಕದಲ್ಲೇ ಶುರುವಾಯಿತು. ಆಗ ಸರ್ಕಾರ ಒಂದು ಕಾನೂನು ತಂದಿತ್ತು, ಅದೇ ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆಕ್ಟ್ 1972. ಆದ್ರೆ ವಿಪರ್ಯಾಸ ಏನು ಅಂದ್ರೆ ಈ ಕಾನೂನು ಬಂದು ಬರೋಬ್ಬರಿ 52 ವರ್ಷ ಆಗಿದೆ. ಓಲ್ಡ್, ಔಟ್ಡೇಟೆಡ್. ಆದ್ರೆ ಇವತ್ತಿನವರೆಗೂ ಯಾವ ಸರ್ಕಾರಕ್ಕೂ ಇದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋ ಮನಸ್ಸೇ ಇರಲಿಲ್ಲ. ನಿಮ್ಮ ಮಾಹಿತಿಗಿರಲಿ, ಬೆಂಗಳೂರಲ್ಲಿರೋ ಪ್ರತಿ 5 ಜನರಲ್ಲಿ ಒಬ್ರು ಅಪಾರ್ಟ್ಮೆಂಟ್ ನಲ್ಲೇ ವಾಸ ಮಾಡ್ತಿದ್ದಾರೆ. ಅಂದ್ರೆ ಹತ್ತತ್ರ ಬೆಂಗಳೂರಿನ 19% ಜನಸಂಖ್ಯೆ ಅಪಾರ್ಟ್ಮೆಂಟ್ ನಿವಾಸಿಗಳು. ಸುಮಾರು 1,40,00,000 ಜನಸಂಖ್ಯೆ ಇರೋ ಅಥವಾ 1.5 ಕೋಟಿ ಆಸುಪಾಸು ಜನಸಂಖ್ಯೆ ಇರೋ ಬೆಂಗಳೂರು ನಗರದಲ್ಲಿ ಇದು ದೊಡ್ಡ ನಂಬರ್. ನೀವೇ ಯೋಚನೆ ಮಾಡಿ, ಇಷ್ಟೊಂದು ಜನರ ಲೈಫ್ಗೆ ಎಫೆಕ್ಟ್ ಆಗೋ ಕಾನೂನು ಇದ್ರೂ ಕೂಡ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇರಲಿಲ್ಲ. ಇದೇ ವಿಚಾರವಾಗಿ ಇತ್ತೀಚೆಗೆ ಪ್ರಮುಖ ಮಾಧ್ಯಮವೊಂದರೊಂದಿಗೆ ಮಾತನಾಡಿದ ಕರ್ನಾಟಕ ಹೋಮ್ ಬಯರ್ಸ್ ಫೋರಂನ ಕನ್ವೆನರ್ ಆಗಿರೋ ಧನಂಜಯ್ ಅನ್ನೋ ವ್ಯಕ್ತಿ ಒಂದು ಭಯಾನಕ ಸತ್ಯವನ್ನ ಮುಂದಿಟ್ರು. 1972ರ ಕಾಯ್ದೆ ಇದ್ರೂ ಕೂಡ ಅದನ್ನು ನೋಡ್ಕೊಳ್ಳೋಕೆ ಒಬ್ಬ ಕಾಂಪಿಟೆಂಟ್ ಅಥಾರಿಟಿ ಅಥವಾ ಒಬ್ಬ ಸಕ್ಷಮ ಪ್ರಾಧಿಕಾರದ ಅಧಿಕಾರಿ ಅಥವಾ ಪ್ರಾಧಿಕಾರ ನೇಮಕನೇ ಆಗಿಲ್ಲ. ಇದರಿಂದ ಏನಾಯ್ತು? ಬಿಲ್ಡರ್ಸ್ ಆಟಾಟೋಪ ನಡೀತು. ರೂಲ್ಸ್ ಪ್ರಕಾರ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳು 1972ರ ಆಕ್ಟ್ ಅಡಿಯಲ್ಲಿ ರಿಜಿಸ್ಟರ್ ಆಗಬೇಕಾಗಿತ್ತು. ಆದ್ರೆ ಅದಕ್ಕೆ ಬೇಕಾಗಿರೋ ಅಧಿಕಾರಗಳೇ ಇಲ್ಲದೆ ಇರೋದ್ರಿಂದ ಬೆಂಗಳೂರಿನ ಸಾವಿರಾರು ಅಪಾರ್ಟ್ಮೆಂಟ್ಗಳು ಏನ್ ಮಾಡಿದ್ವು? ಶಾರ್ಟ್ ಕಟ್ ಹುಡುಕಿದ್ವು. ಅದೇ ಕರ್ನಾಟಕ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ 1960. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಈ 1960ನ ಸೊಸೈಟಿ ಕಾಯ್ದೆ ಇರೋದು ಯಾರಿಗೆ? ಸಾಂಸ್ಕೃತಿಕ ಸಂಘಗಳಿಗೆ, ಕನ್ನಡ ಸಂಘಗಳಿಗೆ ಅಥವಾ NGOಗಳಿಗೆ. ಇದು ಅಪಾರ್ಟ್ಮೆಂಟ್ ನಡೆಸೋಕೆ ಇರೋ ಕಾನೂನೇ ಅಲ್ಲ. ಆದ್ರೂ ನಾವೆಲ್ಲ ಅಸೋಸಿಯೇಷನ್ ರಿಜಿಸ್ಟರ್ ಆದ್ರೆ ಸಾಕು ಅಂತ ಇದರಲ್ಲೇ ರಿಜಿಸ್ಟರ್ ಮಾಡ್ಕೊಂಡ್ವಿ. ಇತ್ತೀಚೆಗೆ ಕೋರ್ಟ್ಗಳು ಸ್ಪಷ್ಟವಾಗಿ ಹೇಳಿವೆ, ಸೊಸೈಟಿ ಕಾಯ್ದೆಯಡಿ ರಿಜಿಸ್ಟರ್ ಆಗಿರೋ ಅಸೋಸಿಯೇಷನ್ಗೆ ನಿವಾಸಿಗಳಿಂದ ಕಡ್ಡಾಯವಾಗಿ ಮೇಂಟೆನೆನ್ಸ್ ವಸೂಲಿ ಮಾಡೋ ಲೀಗಲ್ ಪವರೇ ಇಲ್ಲ ಅಂತ. ಅಂದ್ರೆ ನಾಳೆ ನಿಮ್ಮ ಅಪಾರ್ಟ್ಮೆಂಟ್ ನಲ್ಲಿ ಯಾರಾದ್ರೂ ನಾನು ಮೇಂಟೆನೆನ್ಸ್ ಕಟ್ಟಲ್ಲ ಹೋಗ್ರಿ ಅಂತ ನಿಂತ್ಕೊಂಡ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕೋಕೆ ಈ ಸೊಸೈಟಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಟ್ಕೊಂಡು ಹೋದ್ರೆ ಕೋರ್ಟ್ ಅದನ್ನ ಕಸದ ಬುಟ್ಟಿಗೆ ಬಿಸಾಕ್ಬಹುದು. ಇದು ಈಗಿರೋ ದೊಡ್ಡ ಸಮಸ್ಯೆ. ಇದನ್ನ ಸರಿಪಡಿಸೋಕೆ ಈಗ 2025ರ ಹೊಸ ಬಿಲ್ ಬರ್ತಾ ಇದೆ. ಹಾಗಾದ್ರೆ ಹೊಸ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣಾ ಮಸೂದೆ 2025ರಲ್ಲಿ ಏನೇನಿದೆ? ಬೆಳಗಾವಿ ಅಧಿವೇಶನದಲ್ಲಿ DK ಶಿವಕುಮಾರ್ ಮತ್ತು ಹೌಸಿಂಗ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರು ಯಾವ್ಯಾವ ಬದಲಾವಣೆಗಳನ್ನ ತರ್ತಾ ಇದ್ದಾರೆ ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ. ಪಾಯಿಂಟ್ ನಂಬರ್ 1, ಅಸೋಸಿಯೇಷನ್ಗೆ ಲೀಗಲ್ ಪವರ್. ಇನ್ನು ಮುಂದೆ ಸೊಸೈಟಿ ಆಕ್ಟ್ ಕನ್ಫ್ಯೂಷನ್ ಇಲ್ಲ. ಈ ಹೊಸ ಕಾನೂನು ಪ್ರಕಾರ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 50% ಫ್ಲಾಟ್ ಬುಕ್ ಆದ ತಕ್ಷಣ ಅಥವಾ ಕನಿಷ್ಠ 7 ಅಲಾಟೀಸ್ ಇದ್ರೂ ಕೂಡ ಸಾಕು, ಅಸೋಸಿಯೇಷನ್ ಫಾರ್ಮ್ ಮಾಡಲೇಬೇಕು. ಮತ್ತು ಈ ಅಸೋಸಿಯೇಷನ್ಗೆ ಮೇಂಟೆನೆನ್ಸ್ ಕಲೆಕ್ಟ್ ಮಾಡೋಕೆ, ಬೈ ಲಾಸ್ ಮಾಡೋಕೆ ಸಂಪೂರ್ಣ ಕಾನೂನಿನ ಬಲ ಇರುತ್ತೆ. ಪಾಯಿಂಟ್ ನಂಬರ್ 2, ಸಕ್ಷಮ ಪ್ರಾಧಿಕಾರ ಅಥವಾ ಕಾಂಪಿಟೆಂಟ್ ಅಥಾರಿಟಿ. ಇಷ್ಟು ದಿನ ನಿಮ್ಮ ಅಪಾರ್ಟ್ಮೆಂಟ್ ನಲ್ಲಿ ಪಾರ್ಕಿಂಗ್ ಜಗಳ ಆದ್ರೆ, ಇಲ್ಲಾಂದ್ರೆ ಮೇಲಿರೋ ಫ್ಲಾಟ್ನವರು ನೀರು ಲೀಕ್ ಮಾಡಿದ್ರೆ ನೀವು ಎಲ್ಲಿಗೆ ಹೋಗ್ತಾ ಇದ್ರಿ? ಸಿವಿಲ್ ಕೋರ್ಟ್ಗೆ.
ಅಲ್ಲಿ ಕೇಸ್ ಮುಗಿಯೋಕೆ 10-15 ವರ್ಷ ಆಗ್ತಾ ಇತ್ತು. ಆದರೆ ಈ ಹೊಸ ಬಿಲ್ ಪ್ರಕಾರ ಸರ್ಕಾರ ಒಬ್ಬ ಸ್ಪೆಷಲ್ ಆಫೀಸರ್ ಅಥವಾ ಕಾಂಪಿಟೆಂಟ್ ಅಥಾರಿಟಿಯನ್ನು ನೇಮಕ ಮಾಡುತ್ತೆ. ಅಪಾರ್ಟ್ಮೆಂಟ್ ಸಮಸ್ಯೆಗಳಿಗೆ ಅಂತಾನೆ ಇವರಿರ್ತಾರೆ. ನೀವು ಕೋರ್ಟ್ ಅಲಿಯೋ ಹಾಗಿಲ್ಲ. ಇಲ್ಲಿಗೆ ಬಂದು ದೂರು ಕೊಟ್ಟರೆ ಫಾಸ್ಟ್ ಆಗಿ ತೀರ್ಪು ಸಿಕ್ಬಿಡುತ್ತೆ. ಮೂರನೇದು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿರೋ ಪಾಯಿಂಟ್, ಕಾಮನ್ ಏರಿಯಾ ಮತ್ತು ಲ್ಯಾಂಡ್ ಟೈಟಲ್. ರೇರಾ ಕಾಯ್ದೆಯ ಸೆಕ್ಷನ್ 17ರ ಪ್ರಕಾರ ಬಿಲ್ಡರ್ ಪ್ರಾಜೆಕ್ಟ್ ಮುಗಿದ ತಕ್ಷಣ ಇಡೀ ಜಾಗವನ್ನ ಅಂದ್ರೆ ಕಾಮನ್ ಏರಿಯಾವನ್ನ ಅಸೋಸಿಯೇಷನ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಬರೀ ಕೈ ಕೊಡೋದಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕು. ಈ ಹೊಸ ಬಿಲ್ ನಲ್ಲಿ ಅದನ್ನ ಕಡ್ಡಾಯ ಮಾಡಲಾಗ್ತಿದೆ. ಡೀಡ್ ಆಫ್ ಡಿಕ್ಲರೇಷನ್ ಅಂತ ಒಂದು ಡಾಕ್ಯುಮೆಂಟ್ ಇರುತ್ತೆ, ಅದನ್ನ ಬಿಲ್ಡರ್ ಮಾಡಿಕೊಡ್ಲೇಬೇಕು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ, ಇದಕ್ಕೊಂದು ಸರ್ಕಾರ ಇಲ್ಲಿ ಡೆಡ್ ಲೈನ್ ಕೂಡ ಫಿಕ್ಸ್ ಮಾಡಿದೆ. ಈ ಕಾನೂನು ಜಾರಿಗೆ ಬಂದ 12 ತಿಂಗಳ ಒಳಗೆ ಅಂದ್ರೆ ಒಂದೇ ವರ್ಷದಲ್ಲಿ ಬಿಲ್ಡರ್ಗಳು ಕಾಮನ್ ಏರಿಯಾ ಮತ್ತು ಲ್ಯಾಂಡ್ ಟ್ರಾನ್ಸ್ಫರ್ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಲೇಬೇಕು. ಒಂದು ವೇಳೆ ಮಾಡದೇ ಇದ್ರೆ ದಂಡ ಕಟ್ಟಬೇಕಾಗತ್ತೆ. ಕೇಳೋಕೆ ಚೆನ್ನಾಗಿದೆಯಲ್ವಾ? ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಸರ್ಕಾರ ಹೇಳ್ತಿರೋದೊಂದು, ಗ್ರೌಂಡ್ ರಿಯಾಲಿಟಿ ಇನ್ನೊಂದು. ಈ ಹೊಸ ಬಿಲ್ ಜಾರಿಗೆ ಬಂದ್ರೆ 2 ರೀತಿ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗಿ ಬರಬಹುದು. ಒಂದು ತಕ್ಷಣದ ಆತಂಕ, ಇಮಿಡಿಯೇಟ್ ಶಾಕ್. ಇನ್ನೊಂದು ಕಾನೂನಿನ ಲೋಪಗಳು, ಲೀಗಲ್ ಲೂಪ್ ಹೋಲ್ಸ್. ಮೊದಲಿಗೆ ಆ ತಕ್ಷಣದ ಆತಂಕ ಏನು ಅಂತ ನೋಡೋದಾದ್ರೆ, ಆಗಲೇ ಹೇಳಿದ ಹಾಗೆ ಬೆಂಗಳೂರಿನ 90% ಅಸೋಸಿಯೇಷನ್ಗಳು ಹಳೆಯ ಸೊಸೈಟೀಸ್ ಆಕ್ಟ್ ಅಡಿಯಲ್ಲಿ ರಿಜಿಸ್ಟರ್ ಆಗಿವೆ. ಎಕ್ಸ್ಪರ್ಟ್ಸ್ ಹೇಳ್ತಿರೋ ಪ್ರಕಾರ ಒಮ್ಮೆ ಈ ಹೊಸ ಬಿಲ್ ಜಾರಿಗೆ ಬಂದ್ರೆ ಹಳೆ ಕಾಯ್ದೆ ಅಡಿ ಇರೋ ಈ ಅಸೋಸಿಯೇಷನ್ಗಳು ರಾತ್ರಿ ನಲ್ ಆ್ಯಂಡ್ ವಾಯ್ಡ್ ಅಥವಾ ಅಮಾನ್ಯ ಆಗೋ ಚಾನ್ಸ್ ಇದೆ. ಅಂದ್ರೆ ನಿಮ್ಮ ಅಸೋಸಿಯೇಷನ್ನ ಲೀಗಲ್ ಪವರ್ ಹೋಗ್ಬೋದು. ಅಷ್ಟೇ ಅಲ್ಲ, ಅಸೋಸಿಯೇಷನ್ ಹೆಸರಲ್ಲೇ ಬ್ಯಾಂಕ್ ಅಕೌಂಟ್ ಇರುತ್ತೆ, ಅದು ಫ್ರೀಸ್ ಆದರೆ ಅದರ ಕತೆ ಏನು? ಸೆಕ್ಯೂರಿಟಿ ಸಂಬಳ, ವಾಟರ್ ಬಿಲ್, ಡೀಸೆಲ್ ಖರ್ಚು, ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ ಶುರುವಾಗಿದೆ. ಇದು ಅಸೋಸಿಯೇಷನ್ಗಳ ಅಸ್ತಿತ್ವದ ಪ್ರಶ್ನೆ. ಇದಲ್ಲದೆ ಈ ಬಿಲ್ನ ಡ್ರಾಫ್ಟ್ನಲ್ಲೇ ಅಂದರೆ ಅದರ ಕಾಂಟೆಂಟ್ನಲ್ಲೇ ಕೆಲ ಸೀರಿಯಸ್ ಲೂಪ್ ಹೋಲ್ಸ್ ಇವೆ. ಅದೇನು ಅಂತ ಪಾಯಿಂಟ್ ಬೈ ಪಾಯಿಂಟ್ ನೋಡ್ತಾ ಹೋಗೋಣ. ಮೊದಲನೇ ಲೂಪ್ ಹೋಲ್, ವರ್ಗಾವಣೆನ ಅಥವಾ ಕೇವಲ ಹಸ್ತಾಂತರನ. ನೋಡಿ, ರೇರಾ ಸೆಕ್ಷನ್ 17 ಹೇಳೋದು ಟ್ರಾನ್ಸ್ಫರ್ ಆಫ್ ಟೈಟಲ್ ಬಗ್ಗೆ. ಆದ್ರೆ ಬಿಲ್ಡರ್ಗಳು ಬರೀ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ. ಅಂದ್ರೆ ಬಿಲ್ಡಿಂಗ್ ನಿಮ್ದು, ಅದರ ಕೆಳಗಿರೋ ಜಾಗ ಇನ್ನು ಬಿಲ್ಡರ್ಗಳ ಹೆಸರಲ್ಲೇ ಕೆಲವೊಂದು ಕಡೆ ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಬೆಳಗಾವಿಯಲ್ಲಿ ಮಂಡಿಸ್ತಾರೆ ಈ ಹೊಸ ಬಿಲ್ ಇದೆಯಲ್ಲ, ಈ ಟೈಟಲ್ ಟ್ರಾನ್ಸ್ಫರ್ ಬಗ್ಗೆ ಎಷ್ಟು ಕಠಿಣವಾಗಿದೆ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯದ ನಿಂತಿದೆ. ಎರಡನೇದು ಲೂಪ್ ಹೋಲ್, ಡೀಮ್ಡ್ ಕನ್ವೇಯನ್ಸ್ ಎಲ್ಲಿದೆ ನೋಡಿ, ಮಹಾರಾಷ್ಟ್ರದಲ್ಲಿ ಅದ್ಭುತವಾದ ಕಾನೂನಿದೆ. ಅಲ್ಲಿ ವಿಚಾರವನ್ನ ಡೀಮ್ಡ್ ಕನ್ವೇಯನ್ಸ್ ಅಂತಾರೆ. ಅಂದರೆ ಬಿಲ್ಡರ್ ಏನಾದರೂ ಸೊಸೈಟಿ ಫಾರ್ಮ್ ಆದ 1 ವರ್ಷದ ಒಳಗಡೆ ಜಾಗವನ್ನು ಅಸೋಸಿಯೇಷನ್ ಹೆಸರಿಗೆ ಬರ್ಕೊಡ್ಲಿಲ್ಲ ಅಂದರೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಬಿಲ್ಡರ್ ಪರ್ಮಿಷನ್ ಇಲ್ಲದೆ ಇದ್ರೂ ಆ ಜಾಗವನ್ನು ಅಸೋಸಿಯೇಷನ್ ಹೆಸರಿಗೆ ಬರೆದು ಬಿಡುತ್ತೆ. ಆದರೆ ಕರ್ನಾಟಕದ 2025ರ ಬಿಲ್ನ ಡ್ರಾಫ್ಟ್ನಲ್ಲಿ ಪಾಯಿಂಟ್ ಮಿಸ್ಸಿಂಗ್ ಇದೆ ಅಂತ ಎಕ್ಸ್ಪರ್ಟ್ಸ್ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ ದಂಡ ಹಾಕ್ತೀವಿ ಅಂತ ಹೇಳಿದ್ರೆ ಬಿಲ್ಡರ್ಸ್ ದಂಡ ಕಟ್ಟಿ ಸುಮ್ಮನೆ ಆಗ್ಬೋದು, ಜಾಗ ಮಾತ್ರ ಕೊಡಲ್ಲ. ಇದಂಗಾಗಬಾರ್ದು, ಇದಕ್ಕೊಂದು ಪ್ರಾಪರ್ ಸೊಲ್ಯೂಷನ್ ಬೇಕು ಅನ್ನೋ ಆಗ್ರಹ ಇದೆ. ಮೂರನೇ ಲೂಪ್ ಹೋಲ್ ಏನು ಅಂದರೆ UDS ಮತ್ತು ರೆವಿನ್ಯೂ ರೆಕಾರ್ಡ್. ನಿಮ್ಮ ಸೇಲ್ ಡೀಡ್ನಲ್ಲಿ ನಿಮಗೆ ಅನ್ಡಿವೈಡೆಡ್ ಶೇರ್ ಆಫ್ ಲ್ಯಾಂಡ್ ಅಥವಾ UDS ಇರುತ್ತೆ. ಅಂದರೆ ಈ ಅಪಾರ್ಟ್ಮೆಂಟ್ ಜಾಗದಲ್ಲಿ 0.5% ಜಾಗ ನಿಮ್ಮದು ಅಂತ ಬರೆದಿರುತ್ತೆ ಅಂತ ಇಟ್ಕೊಳ್ಳಿ. ಆದರೆ ಅದು ಬರೀ ಪೇಪರ್ ಮೇಲಷ್ಟೇ. ಸರ್ಕಾರಿ ರೆವಿನ್ಯೂ ರೆಕಾರ್ಡ್ಗಳಲ್ಲಿ ಅಥವಾ ಖಾತಾದಲ್ಲಿ ಆ ಜಾಗ ನಿಮ್ಮ ಹೆಸರಿಗೆ ಆಗಿರಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕೇವಲ ಸೇಲ್ ಡೀಡ್ ಇದ್ರೆ ಸಾಲದು, ರೆವಿನ್ಯೂ ರೆಕಾರ್ಡ್ನಲ್ಲೂ ಕೂಡ ನಿಮ್ಮ ಹೆಸರು ಬರಬೇಕು. ಈ ಹೊಸ ಬಿಲ್ನಲ್ಲಿ ಪ್ರತಿಯೊಬ್ಬ ಫ್ಲಾಟ್ ಓನರ್ಗೂ ಅವರ ಪಾಲಿನ ಭೂಮಿ ರೆವಿನ್ಯೂ ರೆಕಾರ್ಡ್ನಲ್ಲಿ ಸಿಗುತ್ತಾ ಅಥವಾ ನಾವು ಬರೀ ಪೇಪರ್ ಟೈಗರ್ಸ್ ಆಗಿ ಉಳಿತೀವ ಅನ್ನೋದು ಇಲ್ಲಿರೋ ದೊಡ್ಡ ಪ್ರಶ್ನೆ. ಲೂಪ್ ಹೋಲ್ ನಂಬರ್ 4, ಇದು ತುಂಬ ಡೇಂಜರಸ್ ಪಾಯಿಂಟ್, ರೀಡೆವಲಪ್ಮೆಂಟ್ ಕ್ಲಾಸ್. ಏನದು? ನಾಳೆ ನಿಮ್ಮ ಅಪಾರ್ಟ್ಮೆಂಟ್ ಹಳೇದಾಯಿತು, 50 ವರ್ಷನೋ 100 ವರ್ಷನೋ ಆಯಿತು, ಅದನ್ನು ಕೆಡವಿ ಹೊಸದು ಕಟ್ಟಬೇಕು ಅಂತ ಹಿಡ್ಕೊಳ್ಳಿ. ಹಳೆ ರೂಲ್ಸ್ ಪ್ರಕಾರ ಅಪಾರ್ಟ್ಮೆಂಟ್ ಕೆಡವೋಕೆ 100% ಜನರ ಒಪ್ಪಿಗೆ ಬೇಕಿತ್ತು. ಅಂದರೆ ಒಬ್ಬ ಒಪ್ಪಿಲ್ಲ ಅಂದರೂ ಕೂಡ ಬಿಲ್ಡಿಂಗ್ ಕೆಡವೋ ಹಾಗಿರಲಿಲ್ಲ. ಆದರೆ ಹೊಸ ಬಿಲ್ನಲ್ಲಿ ಕೇವಲ 66% ಅಂದರೆ 3/2 ಜನ ಒಪ್ಪಿದ್ರೆ ಸಾಕು, ನಿಮ್ಮ ಅಪಾರ್ಟ್ಮೆಂಟನ್ನು ಕೆಡವಬಹುದು. ಇಲ್ಲಿ ನಿಮ್ಮದೇ ಸ್ವಂತ ಮನೆಯಾದರೂ ನಿರ್ಧಾರ ಪೂರ್ತಿ ನಿಮ್ಮ ಕೈಲಿರೋದಿಲ್ಲ. ಮೆಜಾರಿಟಿ ಜನ ಏನು ಹೇಳ್ತಾರೋ ಅದು ನಡೆಯುತ್ತೆ. ಇದರಿಂದ ಹಿರಿಯ ನಾಗರಿಕರಿಗೆ ಅಥವಾ ಒಪ್ಪಿಗೆ ಇಲ್ಲದೇ ಇರೋರಿಗೆ ಭವಿಷ್ಯದಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಆಗ್ಬೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ, ಅದೇ ಮೇಂಟೆನೆನ್ಸ್ದು. ಇತ್ತೀಚೆಗೆ ಸಿವಿಲ್ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತು, ಎಲ್ರಿಗೂ ಒಂದೇ ಮೇಂಟೆನೆನ್ಸ್ ಇರಬಾರ್ದು, ಚದರ ಅಡಿ ಸ್ಕ್ವೇರ್ ಫೀಟ್ ಆಧಾರದ ಮೇಲೆ ಇರಬೇಕು ಅಂತ. ಅಂದರೆ ದೊಡ್ಡ 3 BHK ಇರೋರು ಜಾಸ್ತಿ ದುಡ್ಡು ಕಟ್ಟಬೇಕು, ಒಂದು ಚಿಕ್ಕ 1 BHK ಇರೋರು ಕಮ್ಮಿ ಕಟ್ಟಬೇಕು ಅಂತ. ಆದರೆ ಇದು ಜಗಳ ತಂದಿಡುತ್ತೆ ಅಂತಾರೆ ಎಕ್ಸ್ಪರ್ಟ್ಸ್. ಹೆಚ್ಚಿನ ಮಾಡರ್ನ್ ಅಪಾರ್ಟ್ಮೆಂಟ್ಸ್ನಲ್ಲಿ ಇದನ್ನು ಫಾಲೋ ಮಾಡ್ತಿದ್ದಾರೆ. ಆದರೆ ಈಗ ಇದಕ್ಕೂ ಅಪಸ್ವರ ಬಂದಿದೆ, ಇದು ಜಗಳ ಆಗುತ್ತೆ ಇದರಿಂದ ಅಂತ. ಯಾಕಂದರೆ ಸ್ವಿಮ್ಮಿಂಗ್ ಪೂಲ್, ಜಿಮ್, ಲಿಫ್ಟ್, ಸೆಕ್ಯೂರಿಟಿ ಎಲ್ಲವನ್ನ ಎಲ್ಲರೂ ಒಂದೇ ಥರ ಬಳಸ್ತಾರಲ್ವ, ಮನೆ ಎಷ್ಟು ಚಿಕ್ಕದಿದ್ರು ದೊಡ್ಡದಿದ್ರು ಕೂಡ. ರೋಡ್ ಟ್ಯಾಕ್ಸ್ ಕಟ್ಟುವಾಗ ದೊಡ್ಡ ಕಾರ್ನವರು ಚಿಕ್ಕ ಕಾರ್ನವರು ಅಂತೇಳಿ ಪ್ರತ್ಯೇಕವಾಗಿ ಡಿಸ್ಕೌಂಟ್ ಇರುತ್ತಾ? ಇಲ್ಲ ತಾನೆ. ಹೀಗಾಗಿ ಹೊಸ ಬಿಲ್ನಲ್ಲಿ ಮೇಂಟೆನೆನ್ಸ್ ಚಾರ್ಜಸ್ ಬಗ್ಗೆ ಅಸೋಸಿಯೇಷನ್ಗಳಿಗೆ ಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಅನ್ನೋ ಆಗ್ರಹವನ್ನು ಕೆಲವರು ಮಾಡ್ತಿದ್ದಾರೆ. ಸರ್ಕಾರ ಬಿಲ್ನಲ್ಲಿ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅದನ್ನು ನೋಡಬೇಕು.
ಅದ್ರ ಬಗ್ಗೆ ಫುಲ್ ಡೀಟೇಲ್ ಹೊರಗೆ ಬಂದಾಗ ಏನೀಗ ಬೆಳಗಾವಿ ಅಧಿವೇಶನ ನಡೀತಾ ಇದೆಯಲ್ಲ, ಅಲ್ಲಿದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಅಪಾರ್ಟ್ಮೆಂಟ್ ನಿವಾಸಿಗಳ ಪರವಾಗಿದ್ದೀವಿ ನಾವು ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಆದ್ರೆ ನೆನಪಿರ್ಲಿ, ನಾವು ಈ ರೇಸ್ನಲ್ಲಿ ತುಂಬಾ ಹಿಂದೆ ಇದೀವಿ ಸ್ನೇಹಿತರೆ. ಯಾಕಂದ್ರೆ ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು ರಾಜ್ಯಗಳು ಈ ತರದ ಸ್ಟ್ರಾಂಗ್ ಕಾನೂನನ್ನ 2018ರಲ್ಲೇ ಜಾರಿಗೆ ತಂದಿವೆ. ಕ್ಲಿಯರ್ ಕಟ್ ರೂಲ್ಸ್ ಅನ್ನ ಮಾಡಿಟ್ಟಿದ್ದಾರೆ. ನಾವು 2025ರಲ್ಲಿದ್ದೀವಿ. ಬೆಟರ್ ಲೇಟ್ ದನ್ ನೆವರ್ ಅನ್ನೋ ಹಾಗೆ ಈಗಲಾದರೂ ಬರ್ತಿದೆಯಲ್ಲ, ಅದು ಪೂರ್ತಿ ಯಾವುದೇ ಅನುಮಾನಕ್ಕೆ ಅವಕಾಶ ಕೊಡದೆ ಕ್ಲಿಯರ್ ಕಟ್ ಕ್ಲಾರಿಟಿಯೊಂದಿಗೆ ಬರಲಿ ಅನ್ನೋದೇ ಆಗ್ರಹ. ಈಗ ಈ ಹೊಸ ಬಿಲ್ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.